ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವಳಿಗೆ ಎಣ್ಣೆ ಹಚ್ಚು ಅಂದ್ರೆ ತನ್ನ ವಯ್ಯಾರದಿಂದ ಶೌರ್ಯನ ತನ್ನ ಕಡೆಗೆ ಸೆಳ್ಕೋತಾ ಇರೋ ಹಾಗಿದೆ. ಚೆನ್ನಾಗಿದೆಯಾ ಆಫೀಸರ್? ಏನು? ಮಸಾಜ್ ಮಾಡ್ತಿದ್ದೀನಲ್ಲ, ಚೆನ್ನಾಗಿದೆಯಾ? ಹೀಗೆ ಮಾಡ್ತಾರ ಅಂತ ಕೇಳ್ತಿದ್ದೀನಿ. ಯಾಕೆ ಮಾತಾಡ್ತಿಲ್ಲ ಆಫೀಸರ್? ಮಾತಾಡಿ ಆಫೀಸರ್. ಹೌದು ಅಂತಾನೋ ಇಲ್ಲ ಅಂತಾನೋ? ಹೀಗೆ ಮಾಡ್ತಾರ ಬಿಡು. ಅವರಿಬ್ರು ಹೀಗೆ ಇರ್ಲಿ ಅಂತ ಅಲ್ವಾ ಪಾರ್ವತಿ ನೀನ್ ಬೇಡ್ಕೊಂಡಿದ್ದು? ಹೌದು ರೀ. ಅವ್ರ ಮಧ್ಯೆ ಯಾವ ಮನಸ್ತಾಪನೂ ಬರ್ದೇನೆ ಅನ್ಯೋನ್ಯವಾಗಿ ಒಟ್ಟಿಗಿದ್ರೆ ನೋಡ್ಬೇಕು ಅನ್ನೋದೇ ನನ್ನ ಆಸೆ ರೀ. ಇಂಥ ಅತ್ತೇರು ರಾಹುಕೇತು ತರ ಅಡ್ಡ ಬರ್ತಿದ್ರೆ ಅವ್ರು ಯಾವಾಗ ಅನ್ಯೋನ್ಯವಾಗಿರ್ತಾರ್ರಿ? ನಾನೇನು ಅವಳ ಕೆಲ್ಸಕ್ಕೆ ಅಡ್ಡ ಹೋಗ್ತಿಲ್ಲ. ಆ ಕಲ್ಯಾಣಿನೇ ನನ್ನ ಕೆಲ್ಸಕ್ಕೆ ಅಡ್ಡ ಬರ್ತಾ ಇರೋದು. ಎಣ್ಣೆ ಸರಿಯಾಗಿ ಹಚ್ಚುತ್ತಿದ್ಯೋ ಅಥವಾ ಇಲ್ವೋ? ನೀವೇ ನೋಡ್ತಾ ಇರಿ. ಆಫೀಸರ್ ತುಂಬಾ ಲಕ್ಕಿ ಅತ್ತೆ. ಯಾಕೋ ನಾನು ಇಲ್ಲಿವರೆಗೂ ನಮ್ಮ ಅಮ್ಮಂಗ್ ಕೂಡ ಮಸಾಜ್ ಮಾಡಿರ್ಲಿಲ್ಲ ಗೊತ್ತಾ? ಈ ಕಲ್ಯಾಣಿ ಫಸ್ಟ್ ಟೈಮ್ ಮಾಡ್ತಿದ್ದಾಳೆ ಅಂದ್ರೆ ನಿಮ್ ಮಗ ಅದೃಷ್ಟವಂತಾನೆ ಅಲ್ವಾ? ಅಯ್ಯೋ ಸರಿ ಹೋಯ್ತು ಸಂಭ್ರಮ. ಏನೋ ಶೌರ್ಯ, ನಿನ್ ಕೂದ್ಲು ಹೀಗೆ ಉದುರುತ್ತಾ ಇದೆ. ಕಲ್ಯಾಣಿ ನಿನ್ ಕೈ ತೋರ್ಸು. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಕೂದ್ಲು! ಹೀಗೆ ಉದುರುತ್ತಾ ಇದ್ರೆ ಹರಕೆ ತೀರ್ಸೋದ್ರೊಳಗೆ ನೀನು ಬೋರ್ಡ್ ಆಗೋಗ್ತೀಯ ಶೌರ್ಯ. ನೀನ್ ಇವತ್ತೇ ಹೋಗಿ ಡಾಕ್ಟರ್ಗೆ ತೋರಿಸಿ ಕೂದ್ಲು ಉದುರೋದನ್ನ ನಿಲ್ಲಿಸ್ಕೋ. ಸರಿ ಅಮ್ಮ. ಇಲ್ಲಿ ನೋಡು ಕಲ್ಯಾಣಿ, ಹತ್ರನೇ ಇದ್ದು ಸೀಗೆಕಾಯಿಯಿಂದ ತಲೆ ಸ್ನಾನ ಮಾಡಿಸು. ಶೌರ್ಯನ್ಗೆ ಸೀಗೆಕಾಯಿ ಹಾಕೊಂಡು ತಲೆ ಸ್ನಾನ ಮಾಡಕ್ ಬರಲ್ಲ. ಕಣ್ಣೊಳಗಡೆ ಸೀಗೆಕಾಯಿ ಹೋಗಿ ಕಣ್ಣುರಿಯತ್ತೆ. ಆ ಕೂದ್ಲನ್ನ ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ ಅತ್ತೆ? ಉದ್ರ ಹೋಗಿರೋ ಕೂದ್ಲನ್ನ ಎಲ್ ಬೇಕೋ ಅಲ್ಲೇ ಬಿಸಾಕ್ಬಾರ್ದು. ಕೊನೆ ಪಕ್ಷ ಈ ವಿಷಯನೂ ನಿನ್ನಮ್ಮ ಮಾಧುರಿ ಹೇಳಿಲ್ವಾ? ಇಷ್ಟಕ್ಕೂ ನಿಮ್ಮಮ್ಮಂಗೆ ಈ ವಿಷಯ ಎಲ್ಲ ಗೊತ್ತಿದ್ರೆ ತಾನೆ. ಕಲ್ಯಾಣಿ, ತಲೆಗೆ ಬೇಗ ನೀರು ಹಾಕು. ನಾನು ಸ್ಟೇಷನ್ಗೆ ಹೋಗ್ಬೇಕು.
ಅಯ್ಯೋ, ತಲೆ ಸ್ನಾನ ಮಾಡಿಸಿದ್ರೆ ಲೇಟ್ ಆಗುತ್ತೇನೋ. ಸ್ಟುಡಿಯೋಗೆ ಬೇರೆ ಹೋಗ್ಬೇಕು. ಅದಕ್ಕೂ ಮೊದಲು ಆಫೀಸರ್ಗೆ ಅನುಮಾನ ಬರಬಾರ್ದು. ಏನು ಯೋಚನೆ ಮಾಡ್ತಿದ್ಯಾ? ನೀರ್ ಕಾದಿದ್ಯೋ ಇಲ್ವೋ ನೋಡ್ಕೊಂಡು ಬರ್ತೀನಿ ಆಫೀಸರ್. ಸರಿ. ಸಿದ್ದು ನಂಬರ್ ಕನೆಕ್ಟ್ ಆಗ್ತಿಲ್ಲ. ಸಂಪದ ನಂಬರ್ ಹೇಳು. 9983. ಸಂಪದ ನಂಬರು ಕನೆಕ್ಟ್ ಆಗ್ತಿಲ್ಲ ಸೀನು. ಆ ಡೈರೆಕ್ಟರ್ ಹೇಳ್ದಾಗೆ ಇವನು ದೊಡ್ಡ ಮೋಸಗಾರ. 10 ನಂಬರ್ ಮೇಂಟೈನ್ ಮಾಡ್ತಿದ್ದಾನಂದ್ರೆ ಇವನು ಬ್ರೈನು ಕನ್ಫರ್ಮ್ ಆಗಿ ಕ್ರಿಮಿನಲ್ ಬ್ರೈನೇ. ಇವನ್ನ ನಾವು ಹೇಗಾದ್ರೂ ಮಾಡಿ ಹಿಡಿಬೇಕು. ಮಿಕ್ಕಿದ ನಂಬರ್ಸ್ ಹೇಳು. 9848. ಸಿದ್ದು, ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ್ಯಾ? ನೋಡ್ತಿರು ಸ್ಯಾಮ್, 100% ವರ್ಕೌಟ್ ಆಗುತ್ತೆ. ಏನಕ್ಕಂದರೆ ನಾವು ಟೋಟಲಾಗಿ 10 ಕಾರ್ ಚೇಂಜ್ ಮಾಡ್ತೀವಿ. ಅದು ಕೂಡ ಪ್ರತಿ ಟೋಲ್ ಗೇಟ್ಗಿನ್ನ 2 ಕಿಲೋಮೀಟ್ರ್ ಮುಂಚೆನೇ ಚೇಂಜ್ ಮಾಡ್ತೀವಿ. ಒಂದು ವೇಳೆ ನಾವು ಇಲ್ಲಿಂದ ಬ್ಯಾಂಗ್ಳೂರಿಗೆ ಯಾವ ಕಾರಲ್ಲಿ ಹೋಗ್ತಿದ್ದೀವಿ ಅನ್ನೋ ಇನ್ಫಾರ್ಮೇಷನ್ ಶೌರ್ಯಂಗೆ ಗೊತ್ತಾದರೂ ಏನೂ ಮಾಡೋಕ್ಕಾಗಲ್ಲ. ಹುಚ್ಚರು ಥರ ಈ ಕಾರ್ ನಂಬರ್ ಹಿಡ್ಕೊಂಡು ಹುಡುಕ್ತಾ ಇರ್ತಾರೆ. ಆ್ಯಂಡ್ ತೆಲಂಗಾಣ ರಿಜಿಸ್ಟ್ರೇಷನ್ನೇ ಜಾಸ್ತಿ ಹುಡುಕ್ತಾ ಇರ್ತಾರೆ. ಅದಕ್ಕೆ ನಾವು ಹೋಗೋ ಕಾರ್ಗಳೆಲ್ಲ ಕರ್ನಾಟಕ ರಿಜಿಸ್ಟರ್ ಆಗಿರೋ ಕಾರ್ಗಳೇ ಆಗಿರುತ್ತೆ. ಸೊ ನಾವು ಸಿಗಾಕೊಳ್ಳೋ ಚಾನ್ಸೇ ಇಲ್ಲ. ಹೀಗೆ ಹೋಗಿ ಹಾಗೆ ಆಡಿಷನ್ ಕೊಟ್ಟು ಆ ಸಿನಿಮಾದಲ್ಲಿ ಚಾನ್ಸ್ ತೊಗೊಂಡೇ ಬರ್ತೀವಿ. ಕಂಠೀರವ ಸ್ಟುಡಿಯೋಸ್ ಗೇಟ್ ಒಳಗೆ ಹೋದ್ವಿ ಅಂದರೆ ಸಾಕು, ನಮ್ಮ ಹಣೆ ಬರನೇ ಬದಲಾಗ್ಬಿಡುತ್ತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಸ್ಯಾಮ್, ನಿನ್ನ ಜೊತೆ ನಾನಿದ್ದೀನಿ. ನನ್ನ ಪ್ರಾಣ ಹೇಗೆ ಕಾಪಾಡ್ಕೋಬೇಕು ನನಗೆ ಗೊತ್ತಿಲ್ವಾ? ನಿನ್ ಜೊತೆ ಇದ್ರೆ ಸಾಕು ಸಿದ್ದು. ನನಗೆ ಬೇರೆ ಪ್ರಪಂಚನೇ ಬೇಕಾಗಿಲ್ಲ. ಅದು ನೆನಪಕ್ಕೆ ಕೂಡ ಬರಲ್ಲ. ಲವ್ ಯು ಸ್ಯಾಮ್. ಲವ್ ಯು ಟು ಸಿದ್ದು. DNA ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಏನ್ ಬೇಕು? ಪೇರೆಂಟ್ಸ್ದು, ಮಗುದು, ರಕ್ತ ಆಗ್ಲಿ, ಕೂದಲಾಗ್ಲಿ, ಉಗುರಾದ್ರೂ ಬೇಕು. ಸದ್ಯ ಒಟ್ನಲ್ಲಿ DNA ಟೆಸ್ಟ್ ಮಾಡ್ಸಕ್ ಬೇಕಾಗಿರೋ 2 ತಲೆ ಕೂದಲು ಸಿಕ್ತು. ಈ ಗುರ್ತಿರೋ ಕವರಲ್ಲಿರೋದು ಮಗುದು, ಇದು ಶೌರ್ಯಂದು. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಇದನ್ನ ತಗೊಂಡು ಹೋಗಿ ಹಾಸ್ಪಿಟಲ್ ಕೊಡ್ಬೇಕು. ಆಮೇಲೆ ಅವರು ರಿಪೋರ್ಟ್ಸ್ ಕೊಡ್ತಾರೆ. ಮನೆಗೆ ಬಂದು ಅವನ್ನ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ಬಿಡ್ತೀನಿ. ತಲೆಯಲ್ಲಿರೋ ಕೂದಲು ಹಣೆ ಬರಹನೆ ಬದಲಾಯಿಸತ್ತೆ ಅಂದ್ರೆ ಆಶ್ಚರ್ಯ ಆಗತ್ತೆ. ಏನದು? ಏನಿಲ್ಲ ರೀ. ಕೂದಲನ್ನ ಯಾಕೆ ಬಚ್ಚಿಡ್ತಾ ಇದೆಯಾ? ಯಾರ್ದದು? ನಮ್ಮ ಮಕ್ಕಳದೇ ರೀ. ಇದು ಮಗುದು. ಇತ್ತೀಚೆಗೆ ಯಾರ ದೃಷ್ಟಿ ಅವನ ಮೇಲೆ ಬಿದ್ದಿದ್ಯೋ ಏನೋ, ಮಗು ಸರಿಯಾಗಿ ಹಾಲೇ ಕುಡಿತಿಲ್ಲ. ಶೌರ್ಯನೂ ಒಂಥರ ಇರ್ತಾನೆ. ಅದಕ್ಕೆ ತಾಯ್ತ ಕಟ್ಸೋಣ ಅಂತ. ಅದಕ್ಕೆ ಇದ್ಯಾಕೆ? ಇಲ್ಲ ನೀನೇನಾದ್ರೂ ಮಾಟ ಮಾಡಿಸ್ಬೇಕು ಅನ್ಕೋತಾ ಇದೆಯಾ? ಚಿಚಿ, ಸ್ವಂತ ಮಕ್ಳಿಗೆ ಯಾರಾದ್ರೂ ಹಾಗೆ ಮಾಡಿಸ್ತಾರಾ? ನಿಜವಾಗ್ಲೂ ತಾಯ್ತಕ್ಕೆ ಕಣ್ರಿ. ದೇವಸ್ಥಾನಕ್ಕೆ ಹೋಗಿ 2 ಹೆಸರಲ್ಲೂ ಪೂಜೆ ಮಾಡಿಸಿ ಆಮೇಲೆ ತಾಯ್ತನ ತಗೊಂಡು ಬರ್ತೀನಿ. ಸರಿನಾ? ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ.
ನಿನ್ಕೋ. ದೇವಸ್ಥಾನಕ್ಕೆ ಹೋಗೋಳೆ ಆಗಿದ್ರೆ ಪೂಜೆ ಸಾಮಗ್ರಿ ಅದ್ರ ತಗೊಂಡೋಗ್ಬೇಕಲ್ಲ, ಎಲ್ಲಿದೆ ಅದು? ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ ರೀ. ಇವಾಗ ತಾನೇ ಇಲ್ಲೇ ಎಲ್ಲೋ ಇಟ್ಟೆ, ತಗೊಂಡು ಹೋಗ್ತೀನಿ. ದಮಯಂತಿ ಏನೋ ಮಾಡಕ್ ಹೊರಟಿದ್ದಾಳೆ, ಏನು ಅಂತ ಅರ್ಥ ಆಗ್ತಿಲ್ಲ. ಇವ್ರಿಗೆ ಅನುಮಾನ ಬಂದಿದೆ ಅನ್ಸತ್ತೆ. ಕಲ್ಯಾಣಿ ಏನ್ ಮಾಡ್ತಾ ಇದ್ದಾಳೋ ನೋಡಿ ನನ್ನ ಹಿಂದೆ ಬರ್ದೇ ಇರೋ ಹಾಗೆ ಕೆಲಸ ಒಪ್ಸಿ ಹೋಗ್ಬೇಕು. ಏನೋ ಶೌರ್ಯ, ನಿನ್ ಕೂದ್ಲು ಹೀಗೆ ಉದುರುತ್ತಾ ಇದೆ. ಕಲ್ಯಾಣಿ, ನಿನ್ ಕೈ ತೋರ್ಸು. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಕೂದ್ಲು! ಯಾಕೋ ವಿಚಿತ್ರ ಅನ್ನಿಸ್ತಿದೆ. ಕೂದಲು ಕಟ್ ಮಾಡೋಕ್ ನೋಡಿದ್ರು, ಕೊನೆಗೂ ಸ್ವಲ್ಪ ಕೂದಲನ್ನ ತಗೊಂಡೇ ಬಿಟ್ರು. ಅಷ್ಟಕ್ಕೂ ನನ್ನ ಆಫೀಸರ್ಗೆ ಹತ್ರ ಇದ್ರೆ ಇಷ್ಟಪಡದೇ ಇರೋ ಅತ್ತೆ ಸಡನ್ ಆಗಿ ನನಗೆ ತಲೆ ಸ್ನಾನ ಮಾಡಿಸು ಅಂದ್ರು. ಒಂದ್ ವೇಳೆ DNA ಟೆಸ್ಟ್ಗೋಸ್ಕರ ಆಫೀಸರ್ ಕೂದಲನ್ನ ತಗೊಂಡು ಹೋದ್ರಾ? ಉರಿ ಉರಿ ಅಪ್ಪ, ಉರಿ ಉರಿ ಉರಿ. ಈಗ ಹೇಗಿದೆ ಆಫೀಸರ್? ಇನ್ನೂ ಉರಿತಾನೆ ಇದೆ. ಒಂದ್ ನಿಮಿಷ ಆಫೀಸರ್, ಶಾಖ ಕೊಡ್ತೀನಿ. ಆಫೀಸರ್, ಹೇಗಿದೆ ಆಫೀಸರ್? ಬೆಟರ್. ಶೌರ್ಯ, ಶೌರ್ಯ! ಶೌರ್ಯ, ನಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕ? ಇದಕ್ಕಿದ್ದಾಗೆ ಯಾಕತ್ತೆ? ಎಲ್ಲ ನಿನಗೆ ಹೇಳ್ಬಿಟ್ಟು ಹೋಗ್ಬೇಕಾ? ನಾಮಕರಣ ಹಾಳಾಯ್ತಲ್ಲ, ಆದ್ರಿಂದ ಏನಾದ್ರೂ ಕೆಟ್ಟದಾಗತ್ತೇನೋ ಅನ್ನೋ ಭಯ. ಇವತ್ತು ಪಕ್ಕದೂರಿಗೆ ಶ್ರೀ 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 ಆತ್ಮಾನಂದ ಸ್ವಾಮೀಜಿ ಬರ್ತಾ ಇದ್ದಾರೆ. ಮನೇಲಿರೋರ್ ಎಲ್ಲರ ಹೆಸರು ಮೇಲೆ ದೇವರಿಗೆ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗತ್ತೆ ಅಂತ ಹೋಗ್ತಿದ್ದೀನಿ. ಆ ಕಡೆ ಈ ಕಡೆ ಹೋಗದೆ ಮಗುನ ಸರಿಯಾಗಿ ನೋಡ್ಕೋ. ನಾನು ಬರೋದು ಸ್ವಲ್ಪ ಲೇಟ್ ಆಗ್ಬಹುದು. ಕನ್ಫರ್ಮ್. ಅತ್ತೆ ವಿಚಿತ್ರವಾಗಿ ನಡ್ಕೋತಿದ್ದಾರೆ. ಈಗಲೇ ಅತ್ತೆನ ಫಾಲೋ ಮಾಡಬೇಕು. ಆಫೀಸರ್,
ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಮಗುನು ಕರ್ಕೊಂಡು ಹೋಗ್ತಾ ಇದೆಯಾ? ಇಲ್ಲ ಆಫೀಸರ್, ಅಲ್ಲಿ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ. ಮಗುಗೆ ಹಶ್ವಾದ್ರೆ ಕಷ್ಟ ಅಲ್ವಾ? ಅದಕ್ಕೆ ನೀವು ಪರ್ಮಿಷನ್ ಕೊಟ್ರೆ ನಾನು ಅಜ್ಜಿ ಹತ್ರ ಬಿಟ್ಟು ಹೋಗ್ತೀನಿ ಆಫೀಸರ್. ಪ್ಲೀಸ್ ಆಫೀಸರ್, ಇದೊಂದ್ಸಲ ಒಪ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಆಫೀಸರ್. ಫೋನ್ ಯಾರ್ದು ನೋಡು, ನನ್ನ ಕೈ ಒದ್ದೆ ಆಗಿದೆ. ವಾಸು ಅಂತಿದೆ. ಸ್ಪೀಕರ್ ಆನ್ ಮಾಡು. ಹೇಳು ವಾಸು. ಶೌರ್ಯ, ಸಿದ್ದು ಸಿನಿಮಾ ಡೈರೆಕ್ಟರ್ಗೆ ದುಡ್ಡು ಕೊಡ್ತೀನಿ, ಸಂಪದನ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡು ಅಂತ ಹೇಳಿ ಸೀರೆ ಇರೋ ಬ್ಯಾಗ್ ಅನ್ನು ತಗೊಂಡು ಹೋಗಿದ್ರಂತೆ. ಅಂದ್ರೆ ಮೊನ್ನೆ ಅವರು ನಮ್ಮ ಮನೆ ಕಳ್ತನಕ್ಕೆ ಬಂದಿದ್ದು ಅದಕ್ಕೆ ಅನ್ಸತ್ತೆ. ಹೌದು ಶೌರ್ಯ, ಅಷ್ಟೇ ಅಲ್ದೇನೆ ನಮ್ಮ ಪೊಲೀಸರನ್ನೇ ಯಾಮಾರಿಸಿ ಹೈದರಾಬಾದಿಂದ ಹೊರಟೋಗಿದಾರಂತೆ. ಆರ್ ಯು ಶೋರ್? ಎಸ್, 100% ಪಕ್ಕಾ ಇನ್ಫಾರ್ಮೇಶನ್. ಹೈದರಾಬಾದಲ್ಲಿ ಇಲ್ಲ ಅಂದ್ರೆ ಆಡಿಷನ್ಗೋಸ್ಕರ ಬ್ಯಾಂಗ್ಳೂರಿಗೆ ಬರ್ತಿದ್ದಾರೆ ಅನ್ಸುತ್ತೆ. ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಅವ್ರನ್ನ ಬೇಗ ಹಿಡಿಲೇಬೇಕು ವಾಸು. ಎಲ್ಲ ಚೆಕ್ ಪೋಸ್ಟ್ನು ಅಲರ್ಟ್ ಮಾಡಿ. ಅಂಡ್ ಎಲ್ಲ ಹೈವೇಗಳಲ್ಲಿರೋ ಚೆಕ್ ಪೋಸ್ಟ್ಗಳನ್ನು ಅಲರ್ಟ್ ಮಾಡಿ. ಓಕೆ ಶೌರ್ಯ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಯಲ್ಲ, ಹೋಗು. ಬಾಲಾಜಿ, ನಾಡಿದ್ದು ಹೊಸ ಸೀರೆಗಳಿಗೆ ಬಣ್ಣ ಹಾಕೋದು ಶುರು ಮಾಡಬೇಕು. ಸಂತೆಗೆ ಹೋಗಿ ಒಳ್ಳೆ ಬಣ್ಣನ ತಗೊಂಬ. ಸರಿ ಅಮ್ಮೋರೆ. ಹಾಗೇನೆ ಆಷಾಢ ಮಾಸ ಕೂಡ ಬರ್ತಿದೆ. ಎಲ್ರೂ ಮಂಗಳಕರವಾದ ಅರಿಶಿನ ಕುಂಕುಮದ ಬಣ್ಣನ ತಗೊಳಕ್ ಇಷ್ಟಪಡ್ತಾರೆ, ಪ್ರಾಧಾನ್ಯತೆ ಕೂಡ ಕೊಡ್ತಾರೆ. ಆ ಬಣ್ಣ ಸೀರೆನೇ ಜಾಸ್ತಿ ಸಿದ್ಧ ಮಾಡ್ಬೇಕು ನಾವು. ಸರಿ ಅಮ್ಮೋರೆ. ಕಲ್ಯಾಣಿ ಜೊತೆ ನಾನು ಹೊರಗಡೆ ಹೋದರೆ ಅಮ್ಮ ಎಲ್ಲಿಗೆ ಅಂತ ಖಂಡಿತವಾಗ್ಲೂ ಕೇಳ್ತಾರೆ. ಆಗ ಏನಂತ ಹೇಳಲಿ ನಾನು? ನಿಜ ಹೇಳಿಬಿಟ್ರೆ ಅಮ್ಮ ಭಯ ಪಟ್ಕೊಳ್ತಾರೆ, ಇಬ್ಬರನ್ನು ಹೋಗಬೇಡಿ ಅಂತ ತಡೀತಾರೆ. ಆದರೆ ಹೋಗಲಿಲ್ಲ ಅಂದರೆ ಸಿದ್ದು ಸಂಪದ ನಮ್ಮ ಕೈಗೆ ಮತ್ತೆ ಸಿಕ್ಕಾಕೊಳ್ಳಲ್ಲ. ಈಗೇನು ಮಾಡಲಿ? ಅಮ್ಮನಿಗೆ ಸುಳ್ಳು ಹೇಳ. ಒಂದು ವೇಳೆ ಸುಳ್ಳು ಹೇಳಿ ಹೋಗಿದ್ದೀವಿ ಅಂತ ಏನಾದರೂ ಗೊತ್ತಾಗ್ಬಿಟ್ರೆ ಅಮ್ಮ ಬೇಜಾರು ಮಾಡ್ಕೊಳ್ತಾರೋ ಏನೋ. ಇವತ್ತಿಗೆ ಈ ಮನೆಗೆ ಹಿಡ್ದಿರೋ ಕೆಲವು ದರಿದ್ರಗಳು ಬಿಟ್ಟು ಹೋಗತ್ತೆ. ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ಹತ್ರ ಅದನ್ನೇ ಕೇಳ್ಕೊತೀನಿ. ನನ್ನಂತ ಒಳ್ಳೆಯವ್ರು ಕೇಳ್ಕೊಂಡ್ರೆ ಅಮ್ಮನವರು ಖಂಡಿತ ಪೂರೈಸ್ತಾರೆ. ಜೊತೆಗೆ ಇವತ್ತು ಹೇಳ್ತಿದ್ದ ಹಾಗೆ ನನ್ನ ಮುಖನೇ ನೋಡ್ಕೊಂಡಿದ್ದೀನಿ. ಎಲ್ಲ ಒಳ್ಳೇದೇ ಆಗತ್ತೆ. ಪಾಪ ಇವತ್ತು ನಡೆಯೋ ಪರಿಣಾಮನ ನೋಡಿದ್ರೆ ಕೆಲವರಿಗೆ ಹೃದಯ ನಿಂತೋಗುತ್ತೇನೋ. ದಮಯಂತಿ ಯಾಕೆ ಹೀಗೆ ಹೇಳ್ತಿದ್ದಾಳೆ? ಇಷ್ಟಕ್ಕೂ ಏನು ಮಾಡೋಕೆ ಹೊರಟಿದ್ದಾಳೆ ಇವಳು? ಅಮ್ಮ, ಏನು ಕಲ್ಯಾಣಿ? ಮೊದಲು ನಾವು ಅತ್ತೆನ ಫಾಲೋ ಮಾಡಬೇಕು. ದಮಯಂತಿ ಎಲ್ಲಿಗೆ ಹೋಗ್ತಿದ್ದಾಳೆ ಕಲ್ಯಾಣಿ? ನನ್ನ ಗೆಸ್ ಕರೆಕ್ಟ್ ಆಗಿದ್ರೆ DNA ಟೆಸ್ಟ್ ಮಾಡ್ಸೋಕೆ ಹೋಗ್ತಿದಾರಮ್ಮ. ನಾವು ಅತ್ತೆ ಪ್ಲಾನ್ನ ಹಾಳು ಮಾಡಿ ಆಮೇಲೆ ಕಂಠೀರವ ಸ್ಟುಡಿಯೋಗೆ ಹೋಗಬೇಕು. ಅವಳು ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಸಾಕು, ಅದು ಮುಗಿಯೋವರೆಗೂ ಸುಮ್ಮನೆ ಕೂತ್ಕೊಳ್ಳಲ್ಲ. ನಾವು ಕೂಡ DNA ಟೆಸ್ಟ್ ನಡೀತಾ ಇರೋ ಹಾಗೆ ತಡಿತಾನೆ ಇರಬೇಕಮ್ಮ. ಆಫೀಸರ್ ನಾರ್ಮಲ್ ಆಗೇ ಇದ್ದಾರೆ. ಇವ್ರೆ ಮತ್ತೆ ನೆಮ್ಮದಿಯಾಗಿರೋ ಮನೇಲಿ ಕಿಚ್ಚಚ್ಚೋಕೆ ಹೋಗ್ತಿದ್ದಾರೆ. ಬೇಗ ಹೋಗೋಣ ಬಾ ಅಮ್ಮ. ಅಲ್ಲ, ಅಮ್ಮನಿಗೆ ಏನಂತ ಹೇಳೋದು? ದೇವಸ್ಥಾನಕ್ಕಂತ ಹೇಳೋಣ. ನಮ್ಮ ಪ್ಲಾನ್ ಸಕ್ಸಸ್ ಆದ್ಮೇಲೆ ನಿಜ ಹೇಳ್ಬೋದು. ಅಷ್ಟೇ ಅಂತೀಯಾ? ಅಷ್ಟೇ. ನೀನ್ ಬಾ ಅಮ್ಮ, ಬಾ.
ಅಜ್ಜಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಸ್ವಲ್ಪ ತಡ ಆಗ್ಬೋದು. ಅದಕ್ಕೆ ಮಗುನ ನಿಮ್ಮ ಕೊಡು ಅಂತ ಆಫೀಸರ್ ಹೇಳಿದ್ರು. ನಿಜನ ನೀನ್ ಹೇಳ್ತಿರೋದು? ಮಗುನ ನನಗೆ ಕೊಡು ಅಂತ ಶೌರ್ಯ ಹೇಳಿದ್ದ? ಹೌದಜ್ಜಿ. ಆಶ್ಚರ್ಯ ಆಗ್ತಿದೆ. ನಮ್ಮ ಹೆಸರು ಕೇಳಿದ್ರೇನೆ ಕೋಪಿಸ್ಕೊತಿದ್ದ ಶೌರ್ಯ. ಆಫೀಸರ್ ಈಗ ಮತ್ತೆ ಬದಲಾಗ್ತಿದ್ದಾರೆ ಅಜ್ಜಿ. ಮತ್ತೆ ಈ ವಿಷಯ ನಿಮ್ಮತ್ತೆ ಗೊತ್ತಾ? ಅವರು ದೇವಸ್ಥಾನಕ್ಕೆ ಹೋಗಿದಾರಲ್ಲ, ಅವ್ರಿಗಲ್ಲೇ ಹೇಳ್ತೀನಿ. ಆಫೀಸರ್ ಅಂತೂ ಕೊಡು ಅಂದ್ರಲ್ಲ. ಸರಿ ಸರಿ, ಮಗು ನಿಲ್ಕೊಡು.